ನಮಸ್ಕಾರ. ನನ್ನ ಹೆಸರು ಶ್ವೇತಾ PS. ನಾನು ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ GMPS ಸಾತನೂರು ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನಗೆ ಈ ಶಾರದಾ ಎಜುಕೇಶನ್ ಟ್ರಸ್ಟ್ ಪರಿಚಯವಾಗಿದ್ದು 2024ರ ಏಪ್ರಿಲ್. ನನ್ನ ಸ್ನೇಹಿತೆಯೊಬ್ಬರ ಸಹಾಯದೊಂದಿಗೆ ನಾನು ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗೆ ಈ ಒಂದು ಶಾರದಾ ಎಜುಕೇಶನ್ ಟ್ರಸ್ಟ್ ನಡೆಸುತ್ತಿದ್ದಂತಹ ಒಂದು ಕೋರ್ಸ್ಗೆ ಜಾಯ್ನ್ ಆದ್ವಿ. ಅದರಲ್ಲಿ ಹಲವಾರು ಮಂದಿ ನನ್ನ ರೀತಿಯಾದಂತಹ 9ರಿಂದ 10 ಸರ್ಕಾರಿ ಶಾಲಾ ಶಿಕ್ಷಕರು ನಮಗೆ ಈ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅವಶ್ಯಕವಾಗಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಒಂದು ಕೋರ್ಸ್ಗೆ ಜಾಯ್ನ್ ಆದ್ವಿ. ತುಂಬಾ ಚೆನ್ನಾಗಿ ಈ ಒಂದು ಕೋರ್ಸ್ ಮುಗಿ ಬರ್ತಾ ಇತ್ತು. ಜೊತೆಗೆ ಈ ಒಂದು ಕೋರ್ಸಲ್ಲಿ ನಾವು ಯಾವ ರೀತಿ ಮಾತಾಡೋದು, ಅದ್ರ ಜೊತೆಗೆ ಹಲವಾರು ರೀತಿಯ ಅಸೆಸ್ಮೆಂಟ್ಗಳು, ಕ್ವಿಸ್ಗಳೆಲ್ಲನೂ ಕೂಡ ಅಟೆಂಡ್ ಮಾಡಿ ನಾವು ಸರ್ಟಿಫಿಕೇಟ್ಗಳನ್ನು ಕೂಡ ಪಡ್ಕೊಂಡು, ಇದು ತುಂಬಾ ನನಗೆ ಹೆಮ್ಮೆಯ ವಿಚಾರ. ಯಾಕಂದ್ರೆ ಇಂಗ್ಲಿಷ್ ಟೀಚರ್ ಆಗಿ ನನಗೆ ಹಲವಾರು ವಿಷಯಗಳ ಬಗ್ಗೆ ಕಮ್ಯುನಿಕೇಟ್ ಮಾಡೋದಕ್ಕಾಗಿರ್ಬೋದು, ಬೇರೆ ಯಾವುದಕ್ಕೆ ಆಗಿರ್ಬೋದು, ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾನೆ ಹೇಳ್ಬೋದು, ಆ ರೀತಿ ಶುರುವಾಗಿತ್ತು. ಬಟ್ ಇಲ್ಲಿ ನಾನು ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ತಗೊಂಡ್ಮೇಲೆ ಐ ಕ್ಯಾನ್ ಸ್ಪೀಕ್ ಎನಿವೇರ್ ಫ್ಲೂಯೆಂಟ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ಸೊ ಅದರಂತೆ ಜೂನ್ 2024ರಲ್ಲಿ BFH ಯೂನಿವರ್ಸಿಟಿ ಸ್ವಿಟ್ಜರ್ಲ್ಯಾಂಡ್ ಇಲ್ಲಿ ಅಧ್ಯಯನ ಮಾಡತಕ್ಕಂತಹ 3 ಜನ ವಿದ್ಯಾರ್ಥಿಗಳು ಹಾಗೆ ಅವರ ಮೆಂಟರ್ ಆಗಿರತಕ್ಕಂತಹ ಕೆನ್ಸರ್ ಅವರು ನಮ್ಮ ಕನಕಪುರ ತಾಲೂಕಿನ GHPS ಚೀಲೂರು ಶಾಲೆಗೆ ಆಗಮಿಸುತ್ತಾರೆ. ಅವರು ಈ ಒಂದು ಪ್ರೋಗ್ರಾಮ್ನ ಸುಲಭ್ ಆ್ಯಪ್ ಅನ್ನುವಂಥ ಕಾರ್ಯಕ್ರಮವನ್ನು ಇಲ್ಲಿ ಲಾಂಚ್ ಮಾಡ್ತಾರೆ. ಇದರಿಂದ ಮಕ್ಕಳಿಗೆ ಈಸಿಯಾಗಿ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ನ ಮಾಡೋದು ಉದ್ದೇಶ ಇದಾಗಿರುತ್ತೆ. ಹೆಸರೇ ಹೇಳುವಂತೆ ಸುಲಭ್, ಈಸಿ ಆರ್ ಸಿಂಪಲ್ ಇನ್ ಸಂಸ್ಕೃತ್ ವಿ ಕ್ಯಾನ್ ಸೇ ದಟ್. ಸೊ ಇದರಿಂದಾಗಿ ಮಕ್ಕಳುಗಳಿಗೆ ಅವರು ತಮ್ಮ ಕೈಯಲ್ಲಿ ನಾವು ಯಾವ ರೀತಿ ಆನ್ಲೈನ್ ಕ್ಲಾಸ್ ಮಾಡಿದ್ವಿ ಅದೇ ರೀತಿ ಅವರು ಕೂಡ ಆನ್ಲೈನಲ್ಲಿ ಕ್ಲಾಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಶಾಲೆಯನ್ನ ಚಾಂಪಿಯನ್ಶಿಪ್ ಶಾಲೆಯನ್ನಾಗಿ ತಗೊಂಡು ಅದರಲ್ಲಿ 40 ವಿದ್ಯಾರ್ಥಿಗಳು ಹಾಗೂ 5 ಜನ ಟೀಚರ್ಸ್ಗಳನ್ನ ತಗೊಂಡು ಈ ಒಂದು ಕಾರ್ಯಕ್ರಮವನ್ನ ಮುನ್ನಡೆಸ್ತೀವಿ. ಅದರಲ್ಲೂ ಕೂಡ ಆಗಸ್ಟ್ ಅಂತ್ಯದ ವೇಳೆಗೆ 40 ವಿದ್ಯಾರ್ಥಿಗಳು ಹಾಗೆ 5 ಜನ ಶಿಕ್ಷಕರು ಸಹ ಈ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿ ಸ್ಪೋಕನ್ ಇಂಗ್ಲಿಷ್, ಅದ್ರ ಜೊತೆಗೆ ಫಿನಾನ್ಷಿಯಲ್ ಲಿಟ್ರಸಿ, ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಆರ್ಥಿಕ ಹಣಕಾಸು ವ್ಯವಸ್ಥೆ ಇದೆ, ಅದ್ರ ಬಗ್ಗೆನೂ ಕೂಡ ನಾವು ಕೋರ್ಸನ್ನ ಮುಗಿಸಿ ಅವ್ರ ಮಕ್ಕಳು ಸರ್ಟಿಫಿಕೇಟ್ಗಳನ್ನ ಪಡ್ಕೊಳ್ತಾರೆ. ಅದಾದ ನಂತರ ನನಗೆ ಶಾರದಾ ಎಜುಕೇಶನ್ ಟ್ರಸ್ಟಿಂದ ಒಂದು ಕಾಲ್ ಬರುತ್ತೆ. ಸೊ ನೀವು ಇತರೆ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಸ್ಪೋಕನ್ ಇಂಗ್ಲಿಷ್ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮಾಡ್ಬೋದಾ ಅಂತ ಹೇಳಿ. ಇದು ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು, ಅದನ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡೆ. ಜೊತೆಗೆ ಇದು ಸರ್ಕಾರಿ ಶಾಲಾ ಶಿಕ್ಷಕರಿಗೆ ನಾನು ಆನ್ಲೈನಲ್ಲಿ ಕ್ಲಾಸ್ನ ಮಾಡಿಕೊಟ್ಟೆ. ಸೊ ಇದರಿಂದ ನನಗೆ ಏನಪ್ಪ ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ ಆನ್ಲೈನಲ್ಲಿ ಕೂಡ ನಮಗೆ ತರಬೇತಿನ ಕೊಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಇದರಲ್ಲಿ ಹಲವಾರು ಬೀದರ್, ಚಿಕ್ಕಬಳ್ಳಾಪುರ ಹಾಗೆ ರಾಮನಗರ ಜಿಲ್ಲೆಯ ಹಲವಾರು ಸರ್ಕಾರಿ ಶಾಲಾ ಶಿಕ್ಷಕರು ಇದರ ಸದುಪಯೋಗನ ಪಡ್ಕೊಂಡಿದ್ದಾರೆ. ಮಾರ್ಗದರ್ಶಕ ಪ್ರೋಗ್ರಾಮ್ ಅಂದರೆ MDP ಪ್ರೋಗ್ರಾಮ್ ಅನ್ನು ಕೂಡ ಇದರಲ್ಲಿ ಸೆಪ್ಟೆಂಬರ್ 2024ರಲ್ಲಿ ನಾವು ಇದಕ್ಕೂ ಕೂಡ ಭಾಗಿದಾರರಾಗ್ತೀವಿ. ಇದರಲ್ಲೂ ಕೂಡ ಹಲವಾರು ಮಂದಿ ಶಿಕ್ಷಕರು ಜಾಯ್ನ್ ಆಗ್ತೀವಿ. ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳ ಸಂಸ್ಕೃತಿ, ಅಲ್ಲಿ ಇರುವಂಥ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ನಾವು ನೋಡೋದಕ್ಕೆ ಸಲುವಾಗಿ USA, ಚೀನಾ ಹಾಗೆ ನೆದರ್ಲ್ಯಾಂಡ್ ಇಲ್ಲಿ ಬೇರೆ ಬೇರೆ ರೀತಿಯ ಜನಗಳಿರ್ತಾರೆ, ಬೇರೆ ಬೇರೆ ರೀತಿಯ ಶಿಕ್ಷಣ ವ್ಯವಸ್ಥೆ ಇದೆ. ಅದನ್ನು ಕೂಡ ನಾವು ನಮಗೆ ಇರುವಂಥ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಂಡ್ವಿ. ಇದರ ಮಹತ್ವ ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲಿ ಇರುವಂಥ ಟೀಚರ್ಸ್ಗಳೇ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ರು. ಇದು ನನಗೆ ಉತ್ತಮವಾದಂತಹ ಒಂದು ವ್ಯವಸ್ಥೆ ಅಂತ ಅನ್ನಿಸ್ತು. ಯಾಕಂದರೆ ನಾವು ಯಾರನ್ನೂ ಕೂಡ ಮೀಟ್ ಮಾಡೋಕ್ಕಾಗಲ್ಲ, ಆದರೆ ಕೆಲವೊಂದು ಈ ಥರ ಸಿಚುವೇಶನ್ಗಳಲ್ಲಿ ನಾವು ಅವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ಕಿದ್ದು ನಮಗೆ ತುಂಬ ಖುಷಿ ಆಯಿತು. ಈ ಒಂದು ಮಾರ್ಗದರ್ಶಕ ಪ್ರೋಗ್ರಾಮಲ್ಲಿ ನಾವು ಸಾಫ್ಟ್ ಸ್ಕಿಲ್, ಪಬ್ಲಿಕ್ ಸ್ಪೀಕಿಂಗ್, ಟೈಮ್ ಮ್ಯಾನೇಜ್ಮೆಂಟ್ along with PPT presentation, how to make PPT presentation, Excel, Word, ಅದ್ರ ಜೊತೆಗೆ ಫಿನಾನ್ಷಿಯಲ್ ಲಿಟ್ರಸಿಯಲ್ಲಿ ಹಲವಾರು ವಿಷಯಗಳು ನಮಗೆ ಗೊತ್ತೇ ಇರಲಿಲ್ಲ. ಅಂಥ ವಿಷಯಗಳನ್ನೆಲ್ಲ ಕೂಡ ನಾವು ತಿಳ್ಕೊಳ್ತಾ ಹೋದ್ವಿ. ಅಕ್ಟೋಬರ್ 2024ರಂದು ನಮ್ಮ ಶಾಲೆಯಲ್ಲಿ ಫಿನಾನ್ಷಿಯಲ್ ಲಿಟ್ರಸಿ ಆಲ್ರೆಡಿ ಮುಗ್ದಿರೋಂಥ ಮಕ್ಕಳುಗಳಿಗೆ ನಾವೇನು ಮಾಡಿದ್ವಿ, ಒಂದಷ್ಟು ಅದ್ರ ಬಗ್ಗೆ ಬೇರೆ ಮಕ್ಕಳಿಗೂ ಕೂಡ ನಾಲೆಡ್ಜ್ ಕೊಡಬೇಕು ಅಂತ ಹೇಳಿ ಒಂದು ಪ್ರೋಗ್ರಾಮ್ನ ಮಾಡಿದ್ವಿ. ಅಲ್ಲಿ ನಮ್ಮ ಶಾಲೆಯಿಂದ 20 ಮಕ್ಕಳು 4 ಟೀಮ್ಗಳಾಗಿ ಬೇರೆ ಬೇರೆ ರೀತಿಯ ಕಥಾವಸ್ತುಗಳನ್ನ ಇಟ್ಕೊಂಡು ರಿಲೇಟೆಡ್ ಫಿನಾನ್ಷಿಯಲ್ ಲಿಟ್ರಸಿ ಅವರು ಆ್ಯಕ್ಟ್ ಮಾಡ್ತಾರೆ. ಇದರಿಂದ ಚಿಕ್ಕ ಮಕ್ಕಳಿಗೂ ಕೂಡ ಅದರ ಅರಿವಾಗುತ್ತೆ.
ಇದರಿಂದ ಏನಪ್ಪಾ ಉಪಯೋಗ, ಹಣಕಾಸಿನ ಹೇಗೆ ಮಾಡ್ಬೋದು, ನಾವು ಬ್ಯಾಂಕಲ್ಲಿ ಖಾತೆ ತೆರೆಯೋದು ಹೇಗೆ, ಜೊತೆಗೆ ನಾವು ಏನೆಲ್ಲ ನಮಗೆ ಅದರಿಂದ ಬೆನಿಫಿಟ್ಸ್ ಇದೆ, ಸೊ ನಾವು ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಬೇಕು ಅಂತ ಹೇಳಿ ನಾವು ಮಕ್ಕಳುಗಳಿಗೆ ತಿಳಿಸಿದ್ವಿ. ಅಲ್ಲಿ ಕೆಲವೊಂದು ಪೇರೆಂಟ್ಸ್ ಕೂಡ ಪ್ರೆಸೆಂಟ್ ಇದ್ದು ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೂ ಕೂಡ ಹಲವಾರು ವಿಷಯಗಳು ಗೊತ್ತಿರಲಿಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಕೂಡ ಹಲವಾರು ವಿಷಯಗಳನ್ನ ತಿಳ್ಕೊಂಡ್ವಿ ಅಂತ ಹೇಳಿದ್ರು. ನಮ್ಮ ಶಾಲೆಯಲ್ಲಿ ಹೊಸದಾಗಿ ಸುಲಭ ಆ್ಯಪ್ನಲ್ಲಿ ನಾವು ಯಾವ ರೀತಿ ಸ್ಪೋಕನ್ ಇಂಗ್ಲಿಷ್, ಫಿನಾನ್ಷಿಯಲ್ ಲಿಟ್ರಸಿ ನೋಡ್ತಾ ಇದ್ವಿ, ಅದೇ ರೀತಿ ಹೊಸದಾಗಿ ಒಂದು ಕೋರ್ಸ್ ಬಂದಿದೆ. ಅದೇನಪ್ಪ ಅಂದ್ರೆ ಅದು ಕನ್ನಡದಲ್ಲಿದೆ, ಮೌಲ್ಯಗಳು ಮತ್ತೆ ಚಾರಿತ್ರ್ಯ ಅಂತೇಳಿ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಬೇಕಾಗಿರುವಂತಹ ನೈತಿಕ ಮೌಲ್ಯಗಳು ಈಗ ನೋಡ್ತಾ ಇರೋಂಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಕೊಡ್ತಾ ಇದೀವಿ, ಅದು ಅದೇ ಒಂದು ಭಾಗ ಆಗಬೇಕಿತ್ತು. ಆದರೆ ಸರ್ಕಾರಿ ಶಾಲೆಯಲ್ಲಿ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಶಾರದಾ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಈ ಒಂದು ಕೋರ್ಸ್ ಅನ್ನ ಉಚಿತವಾಗಿ ಅವರು ಲಾಂಚ್ ಮಾಡೋದಕ್ಕೆ ನಮ್ಮ ಶಾಲೆಯನ್ನು ತಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಮೌಲ್ಯಗಳು ಮತ್ತು ಚಾರಿತ್ರ್ಯ, ವ್ಯಾಲ್ಯೂಸ್ ಅಂಡ್ ಕ್ಯಾರೆಕ್ಟರ್ಸ್ಗೆ ಸಂಬಂಧಪಟ್ಟಂತೆ ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವಂತಹ ಒಂದು ಉತ್ತಮವಾದಂತಹ ನೀತಿಕತೆಯನ್ನು ಮಕ್ಕಳಿಗೆ ತೋರಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವಾದ ಲಾಂಚ್ ಆಗುತ್ತೆ. ಆ ಮಕ್ಕಳು ಕೂಡ ತುಂಬಾ ಕುತೂಹಲದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಜೊತೆಗೆ ಅದರಲ್ಲಿ ಹಲವಾರು ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳಲಾಗುತ್ತೆ, ಮಕ್ಕಳು ಕೂಡ ಸಂತೋಷದಿಂದ ಉತ್ತರ ಪಡ್ತಾರೆ. ಹಲವಾರು ಕಾರ್ಯಕ್ರಮಗಳು ಶಾರದಾ ಎಜುಕೇಶನ್ ಟ್ರಸ್ಟ್ ಕಡೆಯಿಂದ ಬರ್ತಾ ಇದ್ದು, ಇದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಫಿನಾನ್ಷಿಯಲ್ ಲಿಟ್ರಸಿ ಆಗಿರ್ಬೋದು, ಈ ರೀತಿಯ ನೈತಿಕ ಮೌಲ್ಯಗಳಾಗಿರ್ಬೋದು ಮಕ್ಕಳಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥದ್ದನ್ನ ಕೊಡ್ತಾ ಇದ್ದಾರೆ. ಸೊ ಅವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಜೊತೆಗೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಇದರ ಸದುಪಯೋಗನ ಪಡ್ಕೋತಿದ್ದಾರೆ. ಸೊ ಹಾಗೆ ರೀತಿ ಬೇರೆ ಶಾಲೆಯಲ್ಲೂ ಕೂಡ ಈ ಒಂದು ಸದುಪಯೋಗದ ಬಳಕೆ ಆಗಬೇಕು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಕೊನೆಯದಾಗಿ ಇದೇ ರೀತಿ ಈ ಒಂದು ಶಾರದಾ ಎಜುಕೇಶನ್ ಟ್ರಸ್ಟ್ ಹಲವಾರು ಅತಿ ಹೆಚ್ಚು ಕೋರ್ಸ್ಗಳನ್ನ ಮಾಡಲಿ ಅಂತ ಕೇಳ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಥ್ಯಾಂಕ್ ಯು.